ವಿಶ್ವದಲ್ಲೇ ಅತಿ ಕಡಿಮೆ ತೂಕದ ಮತ್ತು ಎತ್ತರದಲ್ಲಿ ಹಾರಬಲ್ಲಂತಹ ಹೆಲಿಕಾಪ್ಟರ್ ಅಂತ ಹೇಳಿದರೆ ಅದು ಪ್ರಚಂಡ ಹೆಲಿಕಾಪ್ಟರು. ನನ್ನ ಹಿಂಭಾಗದಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇದೇ ಪ್ರಚಂಡ ಹೆಲಿಕಾಪ್ಟರ್. ಪ್ರಚಂಡ ಅಂತ ಕೇಳಿದ ತಕ್ಷಣ ನಿಮಗೆ ನೆನಪಾಗುವಂಥದ್ದೇ ಯಾರಾದರೂ ಒಂದು ಸಾಧನೆ ಮಾಡಿದಂಥ ರೀತಿ ಇರಬಹುದು. ಪ್ರಚಂಡನಾಗಿದ್ದಾನೆ ಇವನು ಅನ್ನುವಂತಹ ಹೆಸರನ್ನು ಕರೀತಾರೆ. ಆ ಹೆಸರಿಗೆ ತಕ್ಕಂತೆ ಈ ಹೆಲಿಕಾಪ್ಟರನ್ನು ರೆಡಿ ಮಾಡಿರುವಂಥದ್ದು ನಿಮ್ಗೆ ಕಾಣಿಸ್ತಾ ಇದೆ. ಸೊ ಈ ಹೆಲಿಕಾಪ್ಟರ್ ಏನಿದೆ ನಿಮಗೆ ನೋಡೋದಕ್ಕೆ ತುಂಬ ದೊಡ್ಡದಾಗಿದೆ ಅನಿಸಿದ್ರೂ ಕೂಡ ಇದರ ತೂಕ ಬರೀ 2.2 ಟನ್ ಇರುವಂಥದ್ದು. ಅದರ ಜೊತೆಗೆ ಇದು ಟೋಟಲ್ ಆಗಿ 5.8 ಟನ್ಗಳ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಅಂದರೆ ಭೂಮಿಯಿಂದ ಅದು ಮಿಸೈಲ್ಸ್ಗಳನ್ನು ಇರಬಹುದು, ಅದರ ಜೊತೆಗೆ ಎಕ್ವಿಪ್ಮೆಂಟ್ಸ್ಗಳನ್ನು ತೆಗೆದುಕೊಂಡು ಹೋಗುವಂತಹ ಸಾಮರ್ಥ್ಯ ಇದಕ್ಕಿರುವಂಥದ್ದು. 5.8 ಟನ್ಗಳಿರುವಂಥದ್ದು. ಅದರ ಜೊತೆಗೆ ಕಡಿಮೆ ತೂಕ ಅಂದರೆ 2.2 ಟನ್ಗಳಷ್ಟೇ ಅಷ್ಟೇ ಕಡಿಮೆ ತೂಕದಲ್ಲಿ ಇದನ್ನು ನಿರ್ಮಾಣ ಮಾಡಿರುವಂಥದ್ದು. ಅದರ ಜೊತೆಗೆ 6800 ಮೀಟರ್ ಎತ್ತರದಲ್ಲಿ ಹಾರಬಲ್ಲಂತಹ ಕೆಪಾಸಿಟಿಯನ್ನು ಇದು ಹೊಂದಿದೆ. ಇನ್ನು ಈ ಹೆಲಿಕಾಪ್ಟರ್ ಏನಿದೆ ಇದನ್ನು HAL ನಿರ್ಮಾಣ ಮಾಡಿರುವಂತಹ ಹೆಲಿಕಾಪ್ಟರ್ ಇದಾಗಿದ್ರೂ ಕೂಡ ಇದರಲ್ಲಿ 55% HALನ ವಸ್ತುಗಳನ್ನು ಬಳಕೆ ಮಾಡಲಾಗಿದೆ. ಇನ್ನುಳಿದಂತೆ 45% ವಿದೇಶಿ ವಸ್ತುಗಳನ್ನು ತಂದು, ಬಿಡಿ ಭಾಗಗಳನ್ನು ತಂದು ಇಲ್ಲಿ ಜೋಡಿಸಿ HAL ಸಂಪೂರ್ಣವಾಗಿ ನಿರ್ಮಾಣ ಮಾಡಿರುವಂತಹ ಹೆಲಿಕಾಪ್ಟರ್ ಇದಾಗಿರುವಂಥದ್ದು. ಸೊ ವಿಶೇಷವಾಗಿ ಈಗ ಆಲ್ರೆಡಿ 156 ಹೆಲಿಕಾಪ್ಟರ್ಗಳನ್ನು HAL ತಯಾರಿ ಮಾಡೋದಕ್ಕೆ ಮುಂದಾಗಿದೆ. ಇನ್ನು ಇದರ ಮುಂದಿನ ವಿಶೇಷತೆಗಳನ್ನು ನಾವು ನೋಡ್ತಾ ಹೋದರೆ ಇದಕ್ಕೆ ಟೇಕ್ ಆಫ್, ನಾನು ಏನು ಹೇಳಿದೆ ಇದರ ತೂಕ ಇರುವಂಥದ್ದು 2.2 ಟನ್ ಆದರೂ ಕೂಡ ಇದು ತೂಕವನ್ನು ಎಷ್ಟು ತೂಕವನ್ನು ಎತ್ಕೊಂಡು ಹೋಗಬಹುದು ಅನ್ನುವಂಥದ್ದು ಕೂಡ, ಮೇಲೆ ಹಾರಾಟವನ್ನು ಮಾಡ್ಬೋದು ಅನ್ನೋದು ಕೂಡ ಮುಖ್ಯವಾಗುತ್ತೆ. 5800 kgನ ಇದು ಹೊತ್ತು ಸಾಗಬಹುದು. ಅದರ ಜೊತೆಗೆ ಇದರ ವೇಗ ಗಂಟೆಗೆ 270 ಕಿಲೋಮೀಟರ್ ಇರುತ್ತೆ. ಅದರ ಜೊತೆಗೆ ಇದು 337 ಗಂಟೆ ಕಿಲೋಮೀಟರ್ವರೆಗೂ ಕೂಡ ಸ್ಪೀಡಲ್ಲಿ ಹೋಗುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಇನ್ನು ಈ ಹೆಲಿಕಾಪ್ಟರ್ನ ಒಳಭಾಗದಲ್ಲಿ ನಿಮಗೆ 2 ಸೀಟರ್ ಕಾಣ್ತಾ ಇದೆ. ಒಂದು ಮೊದಲನೇ ಪೈಲಟ್ ಇರುವಂತಹ ಸೀಟ್ ಆಗಿರುತ್ತೆ. ಅದರ ಜೊತೆಗೆ 2 ಸಹ ಪೈಲಟ್ ಏನಿರ್ತಾರೆ ಅವರು ಕೂತಿರ್ತಾರೆ ಹಿಂಭಾಗದಲ್ಲಿ. ಇನ್ನು ವೆಪನ್ ಸಿಸ್ಟಮ್ ಆಪರೇಟರ್ಗಳು ಕೂಡ ಕೂರೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. ಇದು ಒಂದು ರೀತಿಯಾಗಿ ಹೆಲಿಕಾಪ್ಟರ್ ಅಂದೇ ಇದನ್ನು ಚಿಕ್ಕದಾದಂತಹ ಕಿರಿದಾದಂತಹ ವಿಮಾನ ಅಂತಲೇ ಕರಿಬಹುದು. ಆ ರೀತಿಯಾಗಿ ಇದನ್ನು ಆಲ್ರೆಡಿ ತಯಾರಿ ಮಾಡಿರುವಂಥದ್ದು. ಈ ಹೆಲಿಕಾಪ್ಟರ್ ಏನಿದೆ ಇದು ಮೊದಲನೇ ದಿನ ಪ್ರದರ್ಶನವನ್ನು ಕೂಡ ಕೊಟ್ಟಿದೆ. ಸೊ ಸಾಕಷ್ಟು ನೀವು ನೋಡ್ತಾ ಇದ್ರೆ ಈಗ ಆಲ್ರೆಡಿ ಮಿಸೈಲ್ಸ್ಗಳು ಕೂಡ, ಇದು ಏನಿದೆ ಇದು ಕೇವಲ ಮಾಡೆಲ್ ಮಾತ್ರ ಅಲ್ಲ, ಮಾದರಿಯನ್ನು ಇಲ್ಲಿಟ್ಟಿಲ್ಲ. ಸೊ ಅದರ ಬದಲಿಗೆ ಇದು ಈಗ ಆಲ್ರೆಡಿ ಪ್ರದರ್ಶನವನ್ನು ನೀಡಿರುವಂತಹ ಹೆಲಿಕಾಪ್ಟರ್ ಆಗಿದೆ. ಸಾಕಷ್ಟು ಒಂದು ಪ್ರಶಂಸೆಯನ್ನು ಗಳಿಸಿರುವಂತಹ ಹೆಲಿಕಾಪ್ಟರ್ ಅಂದರೆ ತಪ್ಪಾಗಲಾರದು. ಸಾಕಷ್ಟು ಜನ ಈ ಪ್ರಚಂಡ ಹೆಲಿಕಾಪ್ಟರ್ಗೆ ಒಂದು ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ತೂಕ ಕಡಿಮೆ ಇದೆ, ಅದರ ಜೊತೆಗೆ ಅತಿ ಎತ್ತರದಲ್ಲಿ ಹಾರಬಲ್ಲಂತಹ ಕೆಪಾಸಿಟಿಯನ್ನು ಹೊಂದಿದೆ. ಅದರ ಜೊತೆಗೆ ತಿರುಗು ಗೋಪುರ ಗನ್ನನ್ನು ಕೂಡ ಹೊಂದಿರುತ್ತೆ ಇದು. ಸೊ ಯಾರು ಬರ್ತಾರೆ ಅವರಿಗೆ ತಿರುಗು ಗೋಪುರದಂತಹ ಗನ್ನನ್ನು ಕೂಡ ಇದು ಹೊಂದಿರುವಂಥದ್ದು. ಅದರ ಜೊತೆಗೆ 70 mm ರಾಕೆಟ್ ಪರ್ಡ್ಸ್ಗಳನ್ನು ಕೂಡ ಇದು ಹೊತ್ತೊಯ್ಯುವಂತಹ ಒಂದು ಕೆಪಾಸಿಟಿಯನ್ನು ಹೊಂದಿದೆ. ಇನ್ನು A2 ಗ್ರೌಂಡ್ ಕ್ಷಿಪಣಿಗಳು ಕೂಡ ಇದರಲ್ಲಿ ಇರುವಂಥದ್ದು. ಸೊ ಒಟ್ಟಾರೆಯಾಗಿ ಕಡಿಮೆ ತೂಕದಾಗಿದ್ದರೂ ಕೂಡ ಅತಿ ಎತ್ತರದಲ್ಲಿ ಹಾರುವಂತಹ ಹೆಲಿಕಾಪ್ಟರನ್ನು HAL ರೆಡಿ ಮಾಡಿರುವಂಥದ್ದು. ಇನ್ನು ಮುಂದಿನ ಪೀಳಿಗೆಗೂ ಕೂಡ ಸಾಕಷ್ಟು ಹೆಲಿಕಾಪ್ಟರ್ಗಳನ್ನು ಇರಬಹುದು, ಅದರ ಜೊತೆಗೆ ವಿಮಾನಗಳನ್ನು ಈಗ ಆಲ್ರೆಡಿ HAL ತಯಾರಿಯನ್ನು ಮಾಡ್ತಾ ಇದೆ. ಇನ್ನು ಇತ್ತೀಚೆಗೆ ಆತ್ಮನಿರ್ಭರ್ ಅಡಿಯಲ್ಲಿ ಮೇಕಿಂಗ್ ಇಂಡಿಯಾ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಎಲ್ಲ ಬಿಡಿ ಭಾಗಗಳನ್ನು ಕೂಡ ನಮ್ಮ ಭಾರತದಿಂದಲೇ ತರಿಸಿ ಅವುಗಳನ್ನು ಜೋಡಣೆ ಮಾಡುವಂತಹ ಕೆಲಸಕ್ಕೂ ಕೂಡ ಈಗ ಆಲ್ರೆಡಿ HAL ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮುನಿಯಪ್ಪ ಜೊತೆ ವಿದ್ಯಾಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.